ಸ್ಪಷ್ಟವಾಗಿ ಹೇಳಿದ್ದೇನೆ ಆ ವಿಷಯದಲ್ಲಿ. ನೋಡಿ, ದೇಶದ್ರೋಹಿ ಒಂದು ವಿಚಾರಗಳಲ್ಲಿ ಯಾರ್ಯಾದ್ರೂ ಕೂಡ ಈ ಥರದ ಒಂದು ಸ್ಲೋಗನ್ಸ್ ಹಾಕಿದ್ದಾರೆ. ಅವ್ರ ವಿಷಯದಲ್ಲಿ ಅವತ್ತೇ ನಾನು ಸ್ಟೇಟ್ಮೆಂಟ್ ಮಾಡಿದ್ದೇನೆ. ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಕಂಪಲ್ಸರಿ ಅದನ್ನು ಸಂಪೂರ್ಣವಾಗಿ ಅವ್ರನ್ನ ತನಿಖೆ ಮಾಡೋದಂದ್ರೆ ಬಂಧಿಸೋದಲ್ಲ. ತನಿಖೆ ಅಂತಂದರೆ ಅದರ ಹಿನ್ನೆಲೆ ಏನು, ಉದ್ದೇಶ ಏನು, ಒಂದು ವೇಳೆ ಅದರಲ್ಲಿ ನಿಜವಾಗ್ಲೂ ಕೂಡ ಯಾರಾದರೂ ಕೂಡ ಈ ಏನು ನಮ್ಮ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳೇ ಅವ್ರೇನಾದರೂ ಆಗಿದ್ರೆ ಇದನ್ನು ಕೂಡ, ಯಾಕೆಂದರೆ ಬಂಧಿಸೋದು ಇಂಪಾರ್ಟೆಂಟ್. ಅವ್ರು ಯಾರು ಕೂಗಂಡಿದ್ದಾರೆ ಅವರು ಹಿನ್ನೆಲೆ ಮತ್ತು ತನಿಖೆ ಮಾಡಿ ಯಾವ ಉದ್ದೇಶದಲ್ಲಿ ಅವರು ಅದನ್ನು ಕೂಗಿದ್ದಾರೆ, ಆ ಸ್ಲೋಗನ್ಸ್ ಎಲ್ಲ ಕೂಡ. ಸೊ ಹಾಗಾಗಿ ಅದನ್ನು ತನಿಖೆ ಮಾಡಿ ಬಂಧಿಸಿ ಮತ್ತು ಆ ಬಂಧಿಸಿರೋ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಸಂಪೂರ್ಣವಾಗಿ ಮಾಧ್ಯಮಗಳ ಮೂಲಕ ಜನರಿಗೆ ಬಿಡುಗಡೆ ಮಾಡಿದರೆ ಅವಾಗ ಎಲ್ಲರಿಗೂ ಒಂದು ಭಯ ಅನ್ನೋದು ಬರುತ್ತೆ. ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಜನರ ಮೂಡ್ ಆಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಜೊತೆಗೆ ನೀವು ಇವಾಗೇನು ಪ್ರಶ್ನೆ ಕೇಳ್ತಾ ಇದ್ರೆ ಇದಕ್ಕೆ ಆಲ್ರೆಡಿ ನಾನು ಆತ್ಮಸಾಕ್ಷಿಗೆ ಮತ ಚಲಾಯಿಸಿದೆ ಅಂತ ಹೇಳಿದ್ದೀನಿ. ರೂಮರ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ನನ್ನ ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ದೇನೆ. ಅಲ್ಲಿಗೆ ಅದು ಜನಾರ್ದನ್ ರೆಡ್ಡಿ ಆತ್ಮ 5 ವರ್ಷಗಳ ಕಾಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ಹರಿದು ಬರಲಿ ಅಂತ ಆಗುತ್ತಲ್ಲ. ಅನುದಾನ ನಾನು ನಿಮಗೆ ಅನಿಷ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಅಂಜನಾದ್ರಿ ಬಗ್ಗೆ ಹೋಗಿ ನಾನು ಅವರಲ್ಲಿ ಕೇಳಿರುವಂಥದ್ದು ರಾಜ್ಯಸಭಾ ಚುನಾವಣೆಗೆ ಸಂಬಂಧ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಕೂಡ ತಲೆಯಲ್ಲಿಲ್ಲ. ಆ ಸಮಯದಲ್ಲೇ ನಾನು ಶಾಸಕ ಆದ ತಕ್ಷಣ ಹೋಗಿ 500 ಕೋಟಿ ಪ್ರಪೋಸಲ್ ಅವ್ರು ಕೊಟ್ಟೆ. ಅದರಲ್ಲಿ ಅವರು ಜನಾರ್ದನ್ ನಾನು 100 ಕೋಟಿ ಎವ್ರಿ ಇಯರ್ ನಾನು ಬಿಡುಗಡೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಈ 100 ಕೋಟಿಗೆ ನಿಲ್ತಾ ಇಲ್ಲ. ಇವಾಗ ನಾನು ಈ 100 ಕೋಟಿ ಬಳಸಿದ ತಕ್ಷಣ ಬರೋ ವರ್ಷ ಮತ್ತೆ 100 ಕೋಟಿ, 5 ವರ್ಷಕ್ಕೆ 500 ಕೋಟಿ ಅಮೌಂಟ್ ಕೊಡ್ತೀವಿ ಅಂತ ಅವ್ರು ಹೇಳಿರುವಂಥದ್ದು. ಸೊ ಹಾಗಾಗಿ ಅವರು ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟು ಇನ್ನೊಂದಕ್ಕೆ ನನಗೆ ಡೆವಲಪ್ಮೆಂಟ್ ಕೊಡಬೇಕಂತಲ್ಲ. ಗಂಗಾವತಿ ನಗರ ಇದಕ್ಕೆ ಸಂಬಂಧಪಟ್ಟು 500 ಕೋಟಿ ಅಮೌಂಟಲ್ಲಿ ಮುನ್ಸಿಪಲ್ ಕಮಿಷನರ್ DC ಮೂಲಕ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಹೋಗಿ ಇವಾಗ ಅದು ಡೆಲ್ಲಿ ಕಳಿಸ್ತಾ ಇದ್ದಾರೆ. ನಿನ್ನೆ ರೀಚ್ ಆಯಿತು. ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 1350 ಕೋಟಿ ಅಮೌಂಟ್ಗೆ ಪ್ರಪೋಸಲ್ಸ್ ರೆಡಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮಂತ್ರಿಗಳ ಮೂಲಕ ಕೇಂದ್ರಕ್ಕೆ ಮತ್ತೆ ಅದು ಹೋಗ್ತಾ ಇದೆ ಪ್ರಪೋಸಲ್. ಸೊ ಅದು ಒಂದು ಕಡೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ಇವಾಗ ಗಂಗಾವತಿ ನಗರಕ್ಕೆ ನಗರದ ಅನ್ನೋದು 41 ಕೋಟಿ ಅಮೌಂಟ್ ಇತ್ತು. ಅದೆಲ್ಲ ಕೋರ್ಟ್ಗೆ ಹೋಗಿ ಕಾಂಟ್ರಾಕ್ಟರ್ಸ್ ಸ್ಟೇ ಆಗಿತ್ತು. ನಾನು ಕಾಂಟ್ರಾಕ್ಟರ್ಸ್ ಎಲ್ಲ ಕರೆದು ರಿಕ್ವೆಸ್ಟ್ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗಿಲ್ಲಂಗೆ ನಾನು ನೋಡ್ಕೊತೀನಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ ತಕ್ಷಣ ಎಲ್ಲರೂ ಹೋಗಿ ಸ್ಟೇನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸ್ಟೇ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟು ಇವಾಗ 41 ಕೋಟಿ ಕೆಲಸ ಸಿಟಿಯಲ್ಲಿ ಇವಾಗ ಪ್ರಾರಂಭ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.